ಶತಮಾನಗಳಷ್ಟು ಹಳೆಯದು ಅಯೋಧ್ಯೆ ರಾಮಮಂದಿರ ವಿವಾದ. ಇಲ್ಲಿದೆ ಪ್ರಕರಣ ನಡೆದು ಬಂದ ಸಂಪೂರ್ಣ ಹಾದಿ. ಅಯೋಧ್ಯೆ ರಾಮ ಜನ್ಮಭೂಮಿ ವಿವಾದ ಭಾರತದ ಇತಿಹಾಸದಲ್ಲೇ ಅತ್ಯಂತ ಸುದೀರ್ಘವಾದ ಪ್ರಕರಣಗಳಲ್ಲೊಂದು. ರಾಮ ಜನ್ಮಭೂಮಿಯ ಇತಿಹಾಸವು ಅಷ್ಟೇ ಪುರಾತನವಾಗಿದೆ. 1528ರಿಂದ 2023 ಅಂದರೆ 495 ವರ್ಷಗಳ ಕಾಲಾನುಕ್ರಮವನ್ನು ಹೊಂದಿದೆ. ಹಲವಾರು ಮಹತ್ವದ ಘಟನೆಗಳ ಮೂಲಕ ರಾಮ ಜನ್ಮಭೂಮಿ ವಿಶ್ವವ್ಯಾಪಿ ಗುರುತಿಸಿಕೊಂಡಿದೆ. 2019 ನವೆಂಬರ್ 9 ರಾಮ ಜನ್ಮಭೂಮಿ ವಿವಾದದ ಬಗ್ಗೆ ಐತಿಹಾಸಿಕ ತೀರ್ಪು ಹೊರಬಿದ್ದಿತು. 5 ನ್ಯಾಯಾಧೀಶರ ಸಾಂವಿಧಾನಿಕ ಪೀಠ ತೀರ್ಪನ್ನು ನೀಡಿತ್ತು. ಅಯೋಧ್ಯೆ ವಿವಾದದ ಸಂಪೂರ್ಣ ಪಕ್ಷಿ ನೋಟವನ್ನು ಸಂಕ್ಷಿಪ್ತವಾಗಿ ಈ ವಿಡಿಯೋದಲ್ಲಿ ತಿಳಿಯೋಣ. ಮಕ್ಕಳಿಗೂ ಈ ಮಾಹಿತಿಯನ್ನು ತಿಳಿಸಿ. ಮುಂದೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಇದರ ಬಗ್ಗೆ ಪ್ರಶ್ನೆ ಬರಬಹುದು ಎಂದು ಖಂಡಿತ ಅನಿಸುತ್ತಿದೆ. 1528ರಿಂದ ಈ ರೀತಿಯಾಗಿ ಆರಂಭವಾಗುವುದು ಅಯೋಧ್ಯೆ ಪ್ರಕರಣ. 1528 ವಿವಾದಿತ ಸ್ಥಳದಲ್ಲಿ ಮಸೀದಿ ನಿರ್ಮಾಣಕ್ಕೆ ಮೊಘಲ್ ಚಕ್ರವರ್ತಿ ಬಾಬರ್ನ ಕಮಾಂಡರ್ ಮೀರ್ ಬಾಕಿ ಆದೇಶಿಸಿದ್ದ. ಆದರೆ ಇದು ಭಗವಾನ್ ರಾಮನ ಜನ್ಮಸ್ಥಳ, ಇಲ್ಲಿ ಪ್ರಾಚೀನ ದೇವಾಲಯವಿದೆ ಎಂದು ಹಿಂದೂ ಸಮುದಾಯ ವಾದಿಸಿತ್ತು. ಮಸೀದಿಯ ಒಂದು ಗುಮ್ಮಟದ ಕೆಳಗಿರುವ ಸ್ಥಳವು ರಾಮನ ಜನ್ಮಸ್ಥಳವೆಂದು ಹಿಂದೂಗಳು ಪ್ರತಿಪಾದಿಸಿದರು. 1853ರಿಂದ 1949. 1853ರಲ್ಲಿ ಮಸೀದಿಯನ್ನು ನಿರ್ಮಿಸಿದ ಸ್ಥಳದ ಸುತ್ತಲೂ ಕೋಮು ಗಲಭೆಗಳು ಸಂಭವಿಸಿದವು. ಬಳಿಕ 1859ರಲ್ಲಿ ಬ್ರಿಟಿಷರು ವಿವಾದಿತ ಪ್ರದೇಶದ ಸುತ್ತಲೂ ಬೇಲಿಯನ್ನು ನಿರ್ಮಿಸಿದರು. ಮುಸ್ಲಿಮರಿಗೆ ಮಸೀದಿಯೊಳಗೆ ಪೂಜೆ ಮಾಡಲು ಅವಕಾಶ ಮಾಡಿಕೊಡಲಾಯಿತು. ಅಂಗಳದ ಬಳಿ ಪೂಜೆ ಮಾಡಲು ಹಿಂದೂಗಳಿಗೆ ಅನುಮತಿ ಸಿಕ್ಕಿತು. ನಂತರ 1949ರ ಸೆಪ್ಟೆಂಬರ್ 23ರಂದು ಮಸೀದಿಯೊಳಗೆ ಭಗವಾನ್ ರಾಮನ ವಿಗ್ರಹಗಳು ಪತ್ತೆಯಾದವು. ಆಗ ವಿವಾದ ಮತ್ತಷ್ಟು ತೀವ್ರತೆ ಪಡೆದುಕೊಂಡಿತು. ಭಗವಾನ್ ರಾಮನೇ ಅಲ್ಲಿ ಪ್ರತ್ಯಕ್ಷನಾಗಿದ್ದಾನೆ ಅನ್ನೋದು ಹಿಂದೂಗಳ ವಾದ. ಉತ್ತರ ಪ್ರದೇಶದ ಸರ್ಕಾರ ತಕ್ಷಣವೇ ವಿಗ್ರಹಗಳನ್ನು ತೆಗೆಯುವಂತೆ ಆದೇಶಿಸಿತು. ಆದರೆ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಧಾರ್ಮಿಕ ಭಾವನೆಗಳನ್ನು ಘಾಸಿಗೊಳಿಸುವ ಮತ್ತು ಹಿಂಸಾಚಾರಕ್ಕೆ ಪ್ರಚೋದನೆ ನೀಡುವ ಭಯದಿಂದಾಗಿ ಆದೇಶವನ್ನು ಜಾರಿಗೊಳಿಸಲಿಲ್ಲ. ನಂತರ 1950ರಲ್ಲಿ ಫೈಜಾಬಾದ್ ಸಿವಿಲ್ ನ್ಯಾಯಾಲಯದಲ್ಲಿ 2 ಅರ್ಜಿಗಳನ್ನು ಸಲ್ಲಿಸಲಾಯಿತು. ಒಂದು ವಿವಾದಿತ ಭೂಮಿಯಲ್ಲಿ ಶ್ರೀರಾಮನ ಪೂಜೆಗೆ ಅನುಮತಿ ಕೋರಿ ಮತ್ತು ಇನ್ನೊಂದು ವಿಗ್ರಹಗಳನ್ನು ಸ್ಥಾಪಿಸಲು ಅನುಮತಿ ಕೋರಿ. 1961ರಲ್ಲಿ ವಿವಾದಿತ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳಲು ಮತ್ತು ವಿಗ್ರಹಗಳನ್ನು ತೆಗೆದುಹಾಕಲು ಒತ್ತಾಯಿಸಿ ಉತ್ತರ ಪ್ರದೇಶ ಸುನ್ನಿ ವಕ್ಫ್ ಬೋರ್ಡ್ ಅರ್ಜಿ ಸಲ್ಲಿಸಿತು. 1984ರಿಂದ 1986ರ ಫೆಬ್ರವರಿ 1ರಂದು ಫೈಜಾಬಾದ್ ಜಿಲ್ಲಾ ನ್ಯಾಯಾಲಯ ಹಿಂದೂಗಳಿಗೆ ಪೂಜೆ ಮಾಡಲು ಅನುಮತಿ ನೀಡಿತು. ಬೇಲಿಯನ್ನು ತೆರವುಗೊಳಿಸಿ ಆದೇಶಿಸಲಾಯಿತು. ನಂತರ 1992ರ ಡಿಸೆಂಬರ್ 6ರಂದು ವಿಶ್ವ ಹಿಂದೂ ಪರಿಷತ್ ಮತ್ತು ಶಿವಸೇನೆ ಸೇರಿದಂತೆ ಸಾವಿರಾರು ಹಿಂದೂ ಕಾರ್ಯಕರ್ತರು ವಿವಾದಿತ ಕಟ್ಟಡವನ್ನು ಕೆಡವಿದಾಗ ವಿವಾದ ಹಿಂಸಾರೂಪಕ್ಕೆ ತಿರುಗಿತು. ಇದು ರಾಷ್ಟ್ರವ್ಯಾಪಿ ಕೋಮು ಗಲಭೆಗೆ ಕಾರಣವಾಯಿತು ಸಹ ಮತ್ತು ಸಾವಿರಾರು ಜನರು ಜೀವ ಕಳೆದುಕೊಂಡರು. ಆನಂತರ 2002ರಲ್ಲಿ ಹಿಂದೂ ಕಾರ್ಯಕರ್ತರನ್ನು ಗುರಿಯಾಗಿಸಿ ಗೋಧ್ರಾ ರೈಲು ಸುಟ್ಟ ಘಟನೆಯು ಗುಜರಾತ್ನಲ್ಲಿ ಗಲಭೆಗೆ ಕಾರಣವಾಯಿತು. ಈ ಘಟನೆಯಲ್ಲಿ 2000ಕ್ಕೂ ಹೆಚ್ಚು ಜನರು ಪ್ರಾಣವನ್ನು ತೆತ್ತಿದ್ದರು. 2010ರಲ್ಲಿ ಅಲಹಾಬಾದ್ ಹೈಕೋರ್ಟ್ ವಿವಾದಿತ ಭೂಮಿಯನ್ನು ಸುನ್ನಿ ವಕ್ಫ್ ಬೋರ್ಡ್, ರಾಮ್ಲಲ್ಲಾ ವಿರಾಜಮಾನ್ ಮತ್ತು ನಿರ್ಮೋಹಿ ಅಖಾಡ ನಡುವೆ 3 ಸಮಾನ ಭಾಗಗಳಾಗಿ ವಿಂಗಡಿಸಿತು. 2011ರಲ್ಲಿ ಅಯೋಧ್ಯೆ ವಿವಾದಕ್ಕೆ ಸಂಬಂಧಿಸಿದಂತೆ ಅಲಹಾಬಾದ್ ಹೈಕೋರ್ಟ್ ತೀರ್ಪಿಗೆ ಸುಪ್ರೀಂ ಕೋರ್ಟ್ ತಡೆ ನೀಡಿತು. ನಂತರ 2017 ಸುಪ್ರೀಂ ಕೋರ್ಟ್ ನ್ಯಾಯಾಲಯದ ಹೊರಗೆ ವಿವಾದ ಇತ್ಯರ್ಥಕ್ಕೆ ಕರೆಯನ್ನು ನೀಡಿತು. ನಂತರ 2019ರ ಮಾರ್ಚ್ 8ರಂದು ಸುಪ್ರೀಂ ಕೋರ್ಟ್ ಮಧ್ಯಸ್ಥಿಕೆಗಾಗಿ ಪ್ರಕರಣವನ್ನು ಉಲ್ಲೇಖಿಸಿತ್ತು ಮತ್ತು 8 ವಾರಗಳಲ್ಲಿ ಪ್ರಕ್ರಿಯೆಗಳನ್ನು ಮುಕ್ತಾಯಗೊಳಿಸುವಂತೆ ಆದೇಶಿಸಿತು. ಮಧ್ಯಸ್ಥಿಕೆ ಸಮಿತಿಯು ನಿರ್ಣಯವನ್ನು ಸಾಧಿಸದೆ ಆಗಸ್ಟ್ 2, 2019ರಂದು ತನ್ನ ವರದಿಯನ್ನು ಮಂಡಿಸಿತು. ನಂತರ ಸುಪ್ರೀಂ ಕೋರ್ಟ್ ಅಯೋಧ್ಯೆ ಪ್ರಕರಣದ ಕುರಿತು ದೈನಂದಿನ ವಿಚಾರಣೆಯನ್ನು ಪ್ರಾರಂಭಿಸಿತು. ಆಗಸ್ಟ್ 16, 2019ರಂದು ವಿಚಾರಣೆ ಪೂರ್ಣಗೊಂಡ ನಂತರ ತೀರ್ಪನ್ನು ಕಾಯ್ದಿರಿಸಲಾಯಿತು.
2019 ನವೆಂಬರ್ 9ರಂದು ಸುಪ್ರೀಂ ಕೋರ್ಟ್ನ 5 ನ್ಯಾಯಾಧೀಶರ ಪೀಠವು ರಾಮ ಜನ್ಮಭೂಮಿ ಪರವಾಗಿ ತೀರ್ಪನ್ನು ನೀಡಿತು. ವಿವಾದಿತ ಭೂಮಿಯಲ್ಲಿ 2.77 ಎಕರೆಯನ್ನು ಹಿಂದೂಗಳಿಗೆ ನೀಡಿತು ಮತ್ತು ಹೆಚ್ಚುವರಿ 5 ಎಕರೆಯನ್ನು ಮಸೀದಿಗೆ ಪ್ರತ್ಯೇಕವಾಗಿ ಮೀಸಲಿಟ್ಟಿತು. ನಂತರ 2020 ಮಾರ್ಚ್ 25ರಂದು 28 ವರ್ಷಗಳ ನಂತರ ರಾಮ್ಲಲ್ಲಾನ ವಿಗ್ರಹಗಳನ್ನು ಗುಡಾರದಿಂದ ದೇವಾಲಯಕ್ಕೆ ಸ್ಥಳಾಂತರಿಸಲಾಯಿತು. ಆಗಸ್ಟ್ 5ರಂದು ದೇವಾಲಯದ ನಿರ್ಮಾಣಕ್ಕೆ ಅಡಿಗಲ್ಲು ಸಮಾರಂಭ ನಡೆಯಿತು. 2023ರಲ್ಲಿ ಅಯೋಧ್ಯೆಯಲ್ಲಿ ರಾಮ್ಲಲ್ಲಾನ ಭವ್ಯ ಮಂದಿರ ನಿರ್ಮಾಣವಾಗಿದೆ. 2024 ಜನವರಿ 22ರಂದು ದೇವಾಲಯ ಲೋಕಾರ್ಪಣೆ ಆಯಿತು. ದಶಕಗಳಿಂದ ವ್ಯಾಪಿಸಿರುವ ವಿವಾದಕ್ಕೆ ಅಂತ್ಯ ಬಿದ್ದಿದ್ದು ರಾಮ್ಲಲ್ಲಾನ ಪೂಜೆ ನೆರವೇರಿದೆ. ಇವಿಷ್ಟು ಶ್ರೀರಾಮನ ಅಯೋಧ್ಯೆಯ ಚರಿತ್ರೆಯ ಹಿಂದಿರುವ ಒಂದು ಇತಿಹಾಸವಾಗಿದೆ. ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ ಹಾಗೂ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಮತ್ತು ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ಈ ರೀತಿಯ ಉಪಯುಕ್ತ ಮಾಹಿತಿಗಾಗಿ ವೇಣುಜ್ಯೋತಿ ಫೇಸ್ಬುಕ್ ಪೇಜ್, ಇನ್ಸ್ಟಾಗ್ರಾಮ್ ಹಾಗೂ ಇನ್ಫೋಸಿಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.